ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ಜಿಮ್ಗೆ ಹೋಗಲ್ಲ, ಸ್ವಲ್ಪ ಹೋಗ್ತೀವಿ. ಎಲ್ಲಿಗೆ ಅಂತ ವೆಯ್ಟ್ ಮಾಡಿ. ಶೆಟ್ಟಿಪುರ ರೂಮಿಗೆ ಬಂದಿದ್ದೀವಿ, ಅವ್ರು ಆಲ್ರೆಡಿ ರೆಡಿ ಆಗ್ತಿದ್ದಾರೆ. ಇಲ್ಲಿ ನಮ್ಮ ಪ್ರದೀಪ್ ಬ್ರೋ ಇದ್ದಾರೆ. ಇವತ್ತು ಕೀರ್ತಿ ಇಲ್ಲ, ಕೀರ್ತಿ ಮಿಸ್ಸಿಂಗ್. ಇವತ್ತು ಕೀರ್ತಿ ಊರಿಗೆ ಹೋಗ್ಬಿಟ್ಟು ಹಾಲು ಕರಿತವ್ರೆ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಅಂದ್ರೆ ಕಟ್ಟಕ್ಕೆ ಬಂದರೆ ಬೆಳಗ್ಗೆ ಮನೆ ಹತ್ರ ಹೆಂಗೆ ಮಾಡಿಸ್ತಾರೆ. ಆಟ ಆಡಿಸ್ತವ್ರೆ. ಚಳಿ ಕೈಯೆಲ್ಲ ಉರಿತೈತೆ. ಹೆವಿ ಉರಿತೈತೆ ಬ್ರೋ. ಸೈ ವಾಟ್ ಈಸ್ ದಿಸ್? ಬೆಳಗ್ಗೆ ಹೋಗೋಣ ಅನ್ಕೊಂಡ್ರಿ ಈ ರೇಂಜಿಗೆ ಜಾಮು. ಯಾವುದಯ್ಯ ನಿಂದು ಬೆಳಗ್ಗೆ ಜಾಮ್ ಇರೋ ರೋಡ್ಗಳೆಲ್ಲ ಕರ್ಕೊಂಡ್ಬಂದು ಮಕಾಂಚ ಸಾಮಾನು. ಯಾವ್ದು ಬೆಳಗ್ಗೆ ಇಷ್ಟು ಟ್ರಾಫಿಕ್ಕು ಯಪ್ಪ. ರೋಡ್ ಖಾಲಿ ಇರುತ್ತೆ ಅಂತ ಬಂದರೆ ಜಿಗುಪ್ಸೆ ಬರ್ತೈತೆ ನಮಗೆ. ಸ್ಯಾಂಕಿ ಮೇಲೆ ಜಿಗುಪ್ಸೆ ಬರ್ತೈತೆ. ಈ ಟ್ರಾಫಿಕಲ್ಲಿ ಎಷ್ಟೊತ್ತಿಂದ ಇದ್ದೀವಿ? 20 ನಿಮಿಷದಿಂದ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 20 ನಿಮಿಷ ಆಯಿತು. ಹೋಯ್ತಾನೇ ಇದ್ದೀವಿ. ಶಾರ್ಟ್ಕಟ್ಟು ಅಂತ ಶೆಟ್ಟಿ ಕರ್ಕೊಂಬಂದ. ನೋಡ್ರಿ ಈ ರೇಂಜಿಗೆ ಟ್ರಾಫಿಕ್. ಯಾವುದೋ ಕಾರು ಅಲ್ವಾ? ನ್ಯೂಸ್ ಚಾನಲ್ ನೋಡ್ರಪ್ಪ. ನಾರ್ಮಲ್ ಕಾರೇ. ನಾಳೆ ನ್ಯೂಸ್ ಚಾನಲ್ ಓಡ್ಕೊಂಡವ್ರಲ್ಲ. ಇವತ್ತು ಟೈಮ್ ಇಲ್ಲ. ಏನು ನ್ಯೂಸ್ ಚಾನಲ್ ಅವ್ರಿಗೆ ಹೆಂಗ್ ಬರ್ತಾರೆ ನೋಡ್ರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅದೊಂದ್ರಿಂದ ಎಷ್ಟು ಟ್ರಾಫಿಕ್ ಆಗಿತ್ತು ಗೊತ್ತಾ? ಅಯ್ಯೋ ಮತ್ತೆ ಮಚ್ಚ. ಬೆಳಗ್ಗೆ ಬಾಳೆಹಣ್ಣು ಕೊಟ್ಟವ್ರೆ ಸಾಯಂಕಿಗೆ ಬಂದು. ಶೆಟ್ಟಿ ಅದೀವ್ರಾ ಹಿಂಗೆ ತಿಂತವ್ರು ನೋಡ್ರಿ. ಚೆನ್ನಾಗೈತೆ ಬಾಳೆಹಣ್ಣು. ಟಾಟಾ ಇಸ್ ನೋಡಿ ಗಾಯ್ಸ್, ಟಾಟಾ ಇಸ್. ಅಲ್ಲಪ್ಪ ಕಟ್ಟಿಗೆ. Hello, how are you? I am under the water. Please help me. Here too much raining. ಅವ್ರು ವಿಡಿಯೋ ಮಾಡ್ಕೋತಾವ್ರೆ ಸುಮ್ಮನೆ. ಓಕೆ, ಸ್ಟೋರಿ ಹಾಕೋದಕ್ಕೆ ನಾವು ಇವಾಗ ಸಾಯಂಕಿಗೆ ಬಂದ್ವಿ. ಬೋರಿಂಗ್ ಸಂಡೇ ಲುಕ್ಸ್ ಲೈಕ್ ಅಂತ ಹಾಕ್ತೀನಿ. ಬೋರಿಂಗ್ ಸಂಡೇ ಬಂದಿದ್ದೀವಿ ಸಾಯಂಕಿಗೆ. ಇವಾಗ ವಾಕ್ ಮಾಡೋಣ ಅಂತ, ರನ್ನಿಂಗ್ ಅಂತ ಬಂದ್ವಿ. ನೋಡಿದ್ರೆ ಈ ಇವರಿಬ್ರು ಶೂವೇ ಹಾಕಿಲ್ಲ. ಚಪ್ಪಲಿ ಬತ್ತವ್ರೆ. ಅದಕ್ಕೆ ವಾಕ್ ಮಾಡ್ಕೊಂಡು ಬಡವ್ರಣ ಕೊಡ್ಸೋಣ ಒಂಚ. ಕೈಯಲ್ಲಿ ಕ್ಯಾಮ್ರಾ ನೋಡ್ರಿ, ಬಡವ್ರಂತೆ. ಹಿಂದೆ ತಿರುಗ್ರಿ ನೋಡ್ರಿ, ಮಜಲ್ ಪ್ಲೇಸ್ದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಬಡವ್ರಂತೆ. ನೀವಿಬ್ರು ಕಾಣಿಸ್ತಾನೆ. ಏನ್ ಹೇಳ್ತಾರೆ? ಸ್ವಾನು ಡಕ್ಕು ಅದೇನು ಸೆಂಟ್ರದ ಅದು ಫ್ಯಾನ್ ಅನ್ಸುತ್ತದೆ. ಬಾತುಕೋಳಿ ನೀರಿನ ಮೇಲೆ ಬಾತುಕೋಳಿ. ಆಮೇಲೆ ನಾಯಿನ್ ತೋರಿಸ್ಬಿಟ್ಟು ನನ್ನ ತೋರಿಸ್ತೀನಿ. ಶೆಟ್ಟಿ ತೋರಿಸಿದ್ದು. ಶೆಟ್ಟಿ ಏನೋ ಮಾಡ್ತಾವ ನೋಡ್ರಿ ವಿಡಿಯೋ. ವಾಕ್ ಮಾಡಕ್ಕಂತ ಕರ್ಕೊಂಬಂದು. ಚಿನ್ನುನ ಯಾವ ಚಿನ್ನುಗ್ರು ನಕಲೇ ಅಂತ ನಮ್ಮ ಚಿನ್ನು ಅಂತ. ಸೊ ವಾಟ್ ಮುಗೀತಾ? ಎಲ್ಲಿ ಯಾವುದು ವಾಕ್ಯ ಮಾಡಿಲ್ಲ ಗುರು. ಇವ್ರು ತಲೆ ತಿಂದಾಕ್ಬಿಟ್ರು ಇವರು. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಹಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು ಅಂದ್ಕೊಂಡು ಫೈನಲಿ ವಾಕ್ ಮುಗಿಸ್ಕೊಂಡು ಇವಾಗ ಸಾಯಂಕಿಯಿಂದ ವಾಪಸ್ ಹೋಗ್ತಾ ಇದ್ದೀವಿ ಮನೆ ಕಡೆಗೆ. ಮನೆಗೆ ಹೋಗಲ್ಲ, ಫಸ್ಟು ನಾಷ್ಟ ಮಾಡಬೇಕು. ನಾಷ್ಟ ಮಾಡಿಕೊಂಡು ಅಲ್ಲಿಂದ ಶೆಟ್ಟಿ ರೂಮ್ಗೆ ಹೋಗಿ ಮಾಡಿರೋ ವೀಡಿಯೋಸ್ ಎಲ್ಲ ಇಂಪೋರ್ಟ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗೋದು. ಅಲ್ಲಿ ತನಕ ವೆಯ್ಟ್ ಆಯಿತು. ಇಡ್ಲಿ ಬ್ರೇಕ್. ನಾನು ಪ್ರದೀಪ್ ಇಡ್ಲಿ ತಿಂತಾ ಇದ್ದೀವಿ. ಶೆಟ್ಟಿ ಹೋಗ್ಬಿಟ್ರು ಅಲ್ಲೇ. ಅವರು ಎಲ್ಲೋ ಅರ್ಜೆಂಟ್ ಹೋಗ್ಬೇಕಿತ್ತಂತೆ ಮನೆಗೆ. ಸೊ ಓಡೋಗ್ಬಿಟ್ರು ಶೆಟ್ಟಿ. ನಾನು ಪ್ರದೀಪ್ ಹೊಟ್ಟೆ ಇರ್ತೈತೆ ಇಡ್ಲಿ ತಿನ್ಕೊಂಡು ಇವಾಗ ನಾವು ಓಡಬೇಕು ವಾಪಸ್. ಹೆಂಗಿತ್ತು ಡೇ? ಸೂಪರ್ ಬ್ರೋ.
ಮುಗಿತಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವು ಮಾತ್ರ. ಒಳ್ಳೆ ವಾಕಿಂಗು ನಿಜ ಹೇಳು ಬ್ರೋ. ನಿಜವಾಗ್ಲೂ 10,000 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. 10,000 ಸ್ಟೆಪ್ ಮಾಡಕ್ಕೆ ಸ್ಯಾಂಕಿಗೆ ಹೋಗಿದ್ವಿಲ್ಲ ನಾವು. ಸಕ್ಕತ್ತಾಗಿತ್ತು ಮಾತ್ರ. ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ಕಲಿತು. ಹಾ. ಸ್ಯಾಂಡಿ ಬ್ರೋನು ಒಳ್ಳೆ ಇನ್ಫಾರ್ಮೇಷನ್ಗಳನ್ನೆಲ್ಲ ಕೊಟ್ಟರು. ಹಾಂ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಹಾಂ ಆಮೇಲೆ ಆ, ಅಷ್ಟೇ. ಇನ್ನು ಮುಂದಕ್ಕೆ ಏನಂತ ನೋಡೋಣ ನೆಕ್ಸ್ಟ್. ಓಕೆ ಗೈಸ್, ಇವಾಗ ನೆಕ್ಸ್ಟ್ ವಾರ ಹೊಸ ಕಾನ್ಸೆಪ್ಟ್ ಜೊತೆ ಬರ್ತೀವಿ. ಹಾಂ ಎಲ್ಲ ಮುಗೀತು. ಎಲ್ಲೆಲ್ಲಿ ಹೋಗಿದ್ವಿ, ಎಲ್ಲ ವಾಕಿಂಗ್ ಎಲ್ಲ ಮಾಡಿ ಇದೇನು ಇವಾಗ ಸ್ಟಡಿ ರೂಮ್ ಹೋಗಿ ನಾಷ್ಟಾನು ಮಾಡಿ, ನಾಷ್ಟ ಅಲ್ಲೇ ಮಾಡಿದ್ವಿ ಇಡ್ಲಿ. ಸ್ಟಡಿ ರೂಮ್ ಮತ್ತೆ ಹೋಗಿ ಓಟ್ಸ್ ತಿನ್ಕೊಂಡು ಇವಾಗ ಮನೆಗೆ ಹೊಡ್ತಾ ಇದ್ವಿ. ಇನ್ನೇನು ಬ್ಲಾಗ್ ಮುಗಿಸೋ ಟೈಮ್ ಕೂಡ ಬಂತು. ಸರಿ ಗೈಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಹೇಳ್ಬಿಟ್ರು ಹಾಗೆ. ಬಾಯ್.